ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ಶರಣಾರ್ಥಿಗಳು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ತನುಮನದಿಂದ ಭಾವಭಕ್ತಿಯಿಂದ ದೇಹ ಮತ್ತು ಮನಸ್ಸು ಸ್ವಚ್ಛ ಇಟ್ಕೊಂಡು ಆ ಅಯ್ಯಪ್ಪ ಸ್ವಾಮಿನ ಆರಾಧನೆ ಮಾಡ್ತಾರೆ. ಯಾವುದೇ ಒಂದು ಕೆಟ್ಟ ಚಟಗಳು ಮಾಡದೆ ಪವಿತ್ರವಾಗಿರ್ತಕ್ಕಂಥ ದೇಹ ಪವಿತ್ರವಾಗಿಟ್ಟುಕೊಂಡು ಕಾಲಲ್ಲಿ ಪಾದರಕ್ಷೆಗಳು ಕೂಡ ಹಾಕದೆ ಆ ಅಯ್ಯಪ್ಪ ಸ್ವಾಮಿಗೆ ಹಾಲು, ತುಪ್ಪ, ಮೊಸರು, ಪಂಚಾಮೃತದಿಂದ ಅಭಿಷೇಕ ಮಾಡ್ತಾರೆ, ಭಜನೆ ಮಾಡ್ತಾರೆ. ಮತ್ತು ಶಬರಿಮಲೆಗೆ ಹೋಗಿ ಆ ಸ್ವಾಮಿನ ಪ್ರತ್ಯಕ್ಷ ದರ್ಶನ ಮಾಡ್ತಾರೆ. ಎಷ್ಟು ಪುಣ್ಯವಂತರಲ್ಲ. ಓಕೆ, ಇದುವರೆಗೂ ಓಕೆ. ಮಾಲೆ ತೆಗೆದಾದ ಮೇಲೆ ಬಂದು ಮತ್ತೆ ಡ್ರಿಂಕ್ ಮಾಡೋದು, ಬೀಡಿ ಸಿಗರೆಟ್ ಸೇದೋದು, ಮದ್ಯಪಾನ ಸೇವನೆ ಮಾಡೋದು, ಪ್ರಾಣಿ ಹಿಂಸೆ ಮಾಡಿ ಮಾಂಸ ತಿನ್ನೋದು, ಇದು ಯಾಕೆ ಮಾಡ್ಬೇಕ್ರಿ? ಮಾಲೆ ತೆಗೆದ ಮೇಲೆ ಯಾಕೆ ಹಂಗಾಗಬೇಕು? ಮಾಲೆಯಲ್ಲಿದ್ದಾಗ ಎಷ್ಟು ಪವಿತ್ರವಾಗಿರ್ತೀರಿ ಅಷ್ಟೇ ಪವಿತ್ರ ಮಾಲೆ ತೆಗೆದಾಗೂ ಕೂಡ ಇರಬೇಕು. ಅಂದಾಗ ಮಾತ್ರ ಅಯ್ಯಪ್ಪ ಸ್ವಾಮಿ ನಿಮಗೆ ಒಲಿತಾರೆ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬಾರ್ದು. ನಾನು ಮಾಲೆಯಲ್ಲಿದ್ದಾಗ ನೋಡ್ತೀನಿ ಎಷ್ಟು ಭಾವಭಕ್ತಿಯಿಂದ ತನುಮನದಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಸೇವೆ, ಬಹಳ ಕಠೋರ ದೀಕ್ಷೆ, ಎಷ್ಟು ಪವಿತ್ರವಾಗಿರ್ತಾರೆ. ಧನ್ಯೋಸ್ಮಿ. ಆದರೆ ಮಾಲೆ ತೆಗೆದ ಮೇಲೆ ಯಾಕೆ ಈ ಕೆಟ್ಟ ಚಟಗಳಿಗೆ ದಾಸ ಆಗ್ತಾರ? ಮಾಲೆಯಲ್ಲಿದ್ದಾಗ ಎಷ್ಟು ಪವಿತ್ರವಾಗಿರ್ತೀರೋ ಮಾಲೆ ತೆಗೆದ ಮೇಲೆ ಕೂಡ ಅಷ್ಟೇ ಪವಿತ್ರವಾಗಿರಬೇಕು. ಅಂದಾಗ ಮಾತ್ರ ಆ ಅಯ್ಯಪ್ಪ ಸ್ವಾಮಿ ನಿಮಗೆ ಒಲಿತಾರೆ, ಮುಕ್ತಿಯನ್ನು ನಿಮಗೆ ಕೊಡ್ತಾರೆ. ಇದು ನನ್ನದೊಂದು ಸಣ್ಣ ವಿನಂತಿ. ಇದು ಸಣ್ಣ ವಿನಂತಿ ಅಲ್ಲ, ಇದು ನನ್ನ ಕಳಕಳಿಯ ಮನವಿ ಕೂಡ. ಮಾಲೆಯಲ್ಲಿ ಇದ್ದಾಗ ಎಷ್ಟು ಪವಿತ್ರವಾಗಿರ್ತೀರೋ ಮಾಲೆ